ಹಾಯ್, ನಾನು ನಿಮ್ಮ ಗಲ್ಫನ್ ಅಡಿಗ ಮೋಹನ್. ಇವತ್ತಿನ ಪಯಣ ಬಂದು ಜಿದ್ದಾ ಸಿಟಿಯಿಂದ ಹಬಾ ಸಿಟಿ ಕಡೆ ಹೊರಡ್ತಿದ್ವಿ. ಟೋಟಲ್ ಡಿಸ್ಟೆನ್ಸ್ ಬಂದು 700 ಕಿಲೋಮೀಟರ್ ಇದೆ. ಬೆಳಗಿನ ಜಾವ 6 ಗಂಟೆಗೆ ಬಿಟ್ವಿ. ಇಲ್ಲಿ ಎಷ್ಟು ಗಂಟೆಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ. ಹೋಗೋ ದಾರಿಯಲ್ಲಿ ಯಾವ ಥರ ಇಲ್ಲಿ ರೋಡ್ ಸಿಸ್ಟಮ್ ಎಲ್ಲ ಇದೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಳ್ಳೆ ಬ್ಯೂಟಿಫುಲ್ ಆಗಿದೆ ರೋಡ್ಸ್ ಮಾತ್ರ ಅಲ್ಟಿಮೇಟ್. ಮತ್ತು ಹಾಗೆ ಹೋಗುವಾಗ 3 ಅವರ್ ಜರ್ನಿ ಆದಮೇಲೆ ಯಾಕೋ ತುಂಬ ಹೊಟ್ಟೆ ಹಸಿತಾ ಇತ್ತು. ಹಾಗೆ ಲೋಕಲ್ ಹೋಟ್ಲುಗಳು ನೋಡಿದ್ವಿ. ಅಲ್ಲಿ ಸಿಗೋದೇ ಈ ಪಾಕಿಸ್ತಾನಿ ಅಂಥದ್ದು. ಸ್ವಲ್ಪ ಇಲ್ಲಿ ಸೌದಿ ವಿಲೇಜ್ಗಳ ಕಡೆ ಇದೇ ಥರ ಹೋಟೆಲ್ಸ್ ಇರುತ್ತೆ. ನೀವು ನೋಡಿರ್ತೀರ ಗಾಡ್ ಲೈಫ್ ಸ್ಟೋರಿಯಲ್ಲಿ ರೊಟ್ಟಿ ಇರುತ್ತಲ್ಲ, ಸೇಮ್ ಅದೇ. ಅದು ತಾಮೀಸ್ ಅಂತಾರೆ. ಒಳ್ಳೆ ಟೇಸ್ಟಾಗಿತ್ತು, ಸಖತ್ತಾಗಿ ಮಾಡ್ಕೊಂಡು ಕೊಟ್ಟಿದ್ರು. ನಾವು ಜಿದ್ದಾ ಸಿಟಿಯಲ್ಲೂ ತಿಂದಿದ್ವಿ, ಆದರೆ ಈ ಟೇಸ್ಟ್ ಇರಲಿಲ್ಲ. ವಿಲೇಜ್ಗಳ ಕಡೆ ಅಂತೂ ಸಖತ್ತು ಟೇಸ್ಟ್ ಕೊಟ್ಟಿದ್ರು. ಒಳ್ಳೆ ಎಂಜಾಯ್ಮೆಂಟ್ ಮಾಡಿಕೊಂಡು ಎಗ್ ಬುರ್ಜಿ ಮತ್ತು ಈ ರೊಟ್ಟಿ ತಾಮೀಸ್ ಅಂತಾರೆ ತಿಂದ್ಕೊಂಡು, ಮತ್ತು ಪೆಟ್ರೋಲೆಲ್ಲ ಖಾಲಿಯಾಗಿತ್ತು. ಮತ್ತು ಪೆಟ್ರೋಲೆಲ್ಲ ಫಿಲ್ ಮಾಡಿಸ್ಕೊಂಡು ಗಾಡಿಗೆ ಸೀದಾ ಮತ್ತೆ ಹೊರಟ್ವಿ. ಮತ್ತು ಇವಾಗ ಹೋಗ್ತಾ ಇರೋ ಪ್ಲೇಸ್ ಬಂದು ಹಾಬಾ ಅಂತ ಹೇಳಿದ್ನಲ್ಲ, ಅಲ್ಲೇನು ಸ್ಪೆಷಲ್ ಅಂದರೆ ವೆದರ್ ಮತ್ತು ಗ್ರೀನ್ ಸಿಟಿ. ಈ ಸೌದಿ ಅರೇಬಿಯಾ ಅಂದರೆ ಫುಲ್ ಮರಳುಗಾಡಲ್ವಾ, ಇದು ಹಾಬಾ ಬಂದು ಮರಳುಗಾಡಲ್ಲ, ಫುಲ್ಲು ಬೆಟ್ಟ ಗುಟ್ಟಗಳ ನಾಡು ಮತ್ತು ಫುಲ್ಲು ಗ್ರೀನ್ ಸಿಟಿ. ಯಾವಾಗೂ ಮಳೆ ಬೀಳ್ತಾನೆ ಇರುತ್ತೆ, ಟೈಮಿಂಗ್ಸ್ ಇಲ್ಲ. ಮತ್ತು ಈ ಬೆಟ್ಟಗಳು ಏನಿದೆ ರೋಡ್ಗಳಲ್ಲಿ ಕಿಲೋಮೀಟ್ರ್ ಗಟ್ಟಲೆ ಈ ಟನಲ್ಗಳ ಥರ ಮಾಡಿಬಿಟ್ಟಿರ್ತಾರೆ. ಟನಲ್ಗಳೇ ಬೆಟ್ಟದ ಒಳಗಡೆನೇ ಮಾಡಿಬಿಟ್ಟಿರ್ತಾರೆ. 500 ಮೀಟ್ರಿಂದ ಹಿಡಿದು 1 ಕಿಲೋಮೀಟ್ರ್ವರೆಗೂ ಒಂದೊಂದು ಟನಲ್ಗಳು ಇರ್ತವೆ. ಅಂದರೆ ಯಾಕೆಂದರೆ ಬೆಟ್ಟ ದಾಟ್ಕೊಂಡು ಹೋಗಿ ನೆಕ್ಸ್ಟ್ ಇರೋ ಸಿಟಿನೇ ಹಾಬಾ. ಹಾಗಾಗಿ ಸಿಕ್ಕಾಪಟ್ಟೆ ಟನಲ್ಗಳು ಮಾಡಿರ್ತಾರೆ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಬಿಡಿ, ಹಾಬಾ ಬೇರೆ ಮತ್ತು ಹಲ್ಬಾ ಬೇರೆ. ಹಲ್ಬಾ ಅನ್ನೋದು ಸ್ವಲ್ಪ ವೆದರ್ ಹಾಬಾಗಿಂತ ಸ್ವಲ್ಪ ಕಮ್ಮಿ. ಹಲ್ಬಾ ಬಂದು ಟೋಟಲಿ ಕೋಲ್ಡ್ ಸಿಟಿ, ಈ ತೈಫ್ಗಿಂತ ಡಬ್ಬಲ್ಲು. ಈಗ ಹೋಗ್ತಾಯಿದ್ರೆ ಫಸ್ಟು ಸ್ಟಾರ್ಟಿಂಗು ತೈಫ್ ಎಂಟ್ರಿ ಸ್ವಲ್ಪ ಕೋಲ್ಡು, ಆಮೇಲೆ ಹಲ್ಬಾ ಸಿಗುತ್ತೆ. ಹಲ್ಬಾ ಇನ್ನೂ ಸ್ವಲ್ಪ ಕೋಲ್ಡು, ಹಾಬಾ ಸಿಗುತ್ತೆ ಲಾಸ್ಟಲ್ಲಿ, ಅದು ಹೆವಿ ಕೋಲ್ಡು. ಜಿದ್ದಾದಿಂದ 700 ಕಿಲೋಮೀಟ್ರ್ ಆಚೆ ಇದೆ ಇದು. ಅಂತೂ ಇಂತೂ ಹಾಬಾ ಸಿಟಿಗೆ ಸೇಫಾಗಿ ಎಂಟ್ರಿ ಆದ್ವಿ. ಮತ್ತು ಇನ್ನು ಆಲ್ಮೋಸ್ಟ್ ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ಹಲ್ಬಾದಲ್ಲಿ. ಯಾಕೆಂದರೆ ಒಂದೇ ಕಂಪ್ನಿಯಲ್ಲಿ ಬೇರೆ ಬ್ರ್ಯಾಂಚ್ಗಳಲ್ಲಿ ವರ್ಕ್ ಮಾಡೋ ಅಂಥ ಸ್ನೇಹಿತರಿದ್ದಾರೆ. ಅವರು ವಿಲ್ಲಾ ಹೊಂದಿದೆ, ಅಲ್ಲಿ ಬಂದು ಸ್ಟೇ ಆಗಬೇಕು ಅಂತ ಪ್ಲ್ಯಾನ್ ಮಾಡಿ ಅಲ್ಲೇ ಅವ್ರ ರೂಮಲ್ಲಿ ಬಂದ್ವಿ. ಪಾಪ ನಾವು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ರು. ನಾವು ಇಲ್ಲಿ ಬಂದಿರೋದಕ್ಕೆ ನಮಗಿಂತ ಡಬಲ್ ಖುಷಿ ಅವರೇ ಪಡ್ತಿದ್ರು. ಹಾಗಿದೆ ಇಲ್ಲಿ ಸ್ನೇಹ ಸಂಬಂಧಗಳು. ಇಲ್ಲಿ ರಿಲೇಟಿವ್ಸ್ಗಳಿಂದ ಫ್ರೆಂಡ್ಸ್ಗಳೇ ಇಲ್ಲಿ ಇಂಪಾರ್ಟೆಂಟ್ ಜಾಸ್ತಿ. ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ತುಂಬ ಟಯರ್ಡ್ ಆಗಿತ್ತು. ಹಾಗಾಗಿ ಇವತ್ತು ಫುಲ್ ರೆಸ್ಟ್ ತೊಗೊಂಡ್ವಿ ಎಲ್ಲ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಗಳಲ್ಲಿ.